ಓ ಬಂದು ಭಾಳ ಹೊತ್ತಾಯ್ತು ಅನಿಸ್ತದೆ. ಪಟೇಲಪ್ಪರೇ ಅರ್ಧ ಗಂಟೆ ಆಯಿತು. ಕೆಲಸ ಆಯಿತು. ಇದೇನು ಇಷ್ಟು ಹೊತ್ತಿಗೆ ಬಂದುಬಿಟ್ಟಿದ್ದೀರಿ ಅಲ್ಲ. ಸುಬ್ಬು ಸೊಸೆ ಅಲ್ವವ ನೀನು? ಪಟೇಲಪ್ಪರೇ. ಏನವ, ಏನು ಸಮಾಚಾರ? ನಿನ್ನ ಮಗನ? ಪಟೇಲಪ್ಪರೇ ನನ್ನ ಮಗ. ಏನಮ್ಮ, ಏನು ನಿನ್ನ ಸಮಸ್ಯೆ? ಪಟೇಲಪ್ಪರೇ ನೀವು ನನ್ನ ನ್ಯಾಯ ಕೊಡಿಸ್ಬೇಕು. ನ್ಯಾಯವ? ಯಾಕೆ ಏನಾಯ್ತು? ಏನವ ಅದೇನು ಹೇಳು. ಪಟೇಲಪ್ಪರೇ ನಮ್ಮ ಮನೇಲಿ ನನಗೆ ಭಾಳ ನ್ಯಾಯ ಮಾಡ್ತಾವ್ರೆ, ಭಾಳ ಮೋಸ ಮಾಡ್ತಾವ್ರೆ. ಏನು ವಿವರವಾಗಿ ಹೇಳು, ಅರ್ಥ ಆಗಂಗೆ. ಅದಕ್ಕನ್ ಪಟೇಲಪ್ಪರೇ ನಿಮಗೆ ಗೊತ್ತಲ್ಲ, ನಾನು ಸಾವಂತಿ 2 ಮಕ್ಕಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಓಡೋಗಿ ಇನ್ನೊಬ್ಬನ ಕಟ್ಕೊಂಡ್ಲಲ್ಲ. ಆಗ ನನ್ನ 2ನೇ ಸಂಬಂಧಕ್ಕೆ ಮಾಡ್ಕೊಂಡ್ರು ಕಣ್ ಪಟೇಲಪ್ಪರೇ. 2ನೇ ಸಂಬಂಧಕ್ಕೆ ಇನ್ಯಾವುದೇ ಕಾರಣಕ್ಕೂ ಅವಳು ಬರೋಕ್ಕಿಲ್ಲ, ಇನ್ನು ಅವಳು ಸವಸಕ್ಕೆ ಇವನು ಒಯ್ಕಿಲ್ಲ, ಅವಳು ಬರೋಕ್ಕಿಲ್ಲ, ನೀನೇ ಮೊದಲನೇ ಸೊಸೆ ಥರ ಇರ್ತೀಯ ಅಂದ್ಬಿಟ್ಟೆಲ್ಲ ಹೇಳಿದ್ರು. ನಮ್ಮವ್ವ ಹಂಗೂ ಬೇಡ ಬೇಡ ಅಂತೂ ಕೇಳಲಿಲ್ಲ. ನಮ್ಮಪ್ಪ ಒಳ್ಳೆ ಜನಗಳು ಒಪ್ಕೊಂಡು ಆಗವ ಚೆನ್ನಾಗಿರ್ತೀಯ ಅಂದ್ಬಿಟ್ಟು ಹೇಳ್ಬಿಟ್ಟು ಮದುವೆ ಮಾಡಿದ್ರು. ಈಗ ನೋಡಿದ್ರೆ ಅವಳು ಬಂದು ಮಗಳ ಮನೆಗೆ ಸೇರ್ಕೊಂಡು ಕುಂತವಳೆ ಕಣ್ ಪಟೇಲಪ್ಪರೇ. ಕರ್ಕೊಬಂದು ಎಲ್ಲ ಸೇರ್ಕೊಂಡು ಅಲ್ಲ ಕರ್ಕೊಬಂದು ಇರ್ಸ್ಕೊಂಡು ಅವಳನ್ನ ಹೋಗೋದು ಬರೋದು ಅವಳು ನೋಡೋದು ಹಿಂಗೆ ನಿಗಮಣೆ ನೋಡ್ತಾ ಕುಂತವ್ರೆ. ನನ್ನ ಗಂಡು ಅಷ್ಟೇ ಹೋಯ್ತಾ ಬತ್ತಾ ಅವ್ರೆ ಅಲ್ಲಿ ಇರ್ಸ್ಕೊಂಡಿರೋದು ನನಗೆ ಗೊತ್ತಿತ್ತಿಲ್ಲ, ಎಲ್ಲ ಪ್ಲ್ಯಾನ್ ಮಾಡಲ್ಲಿ ಇರ್ಸ್ಕೊಂಡವ್ರೆ ಕಣ್ ಪಟೇಲಪ್ಪರೇ. ಈಗ ನನಗೆ ನೀನು ಯಾವ ನಾಯಿ ಅಂತನೂ ಇಲ್ಲ, ಇರೋದೊಂದು ಈ ಒಯ್ದನ್ಗೂ ಏನು ಆಧಾರ ಮಾಡಿಕೊಟ್ಟಿಲ್ಲ. ಈಗ ಅವ್ರವ್ರು ಚೆನ್ನಾಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನು ಪಟೇಲಪ್ಪರೇ? ಈಗ ನಮ್ಮ ಅವ್ವ ಇಲ್ಲ ನಮ್ಮ ಅಪ್ಪ ಇಲ್ಲ, ಹೇಳೋಕ್ಕೆ ಕೇಳೋಕ್ಕೆ ಅಂದ್ಕೊಂಡು ಇವರು ಸಾಧಾರಣ ನೋಡ್ಕೊಂಡು ಅವಳನ್ನ ಕರ್ಕೊಬಂದು ಇರ್ಸ್ಕೊಂಡವ್ರೆ. ಇವನು ನನ್ನ ಗಂಡು ಅಷ್ಟೇ ನನ್ನ ಕೂಡ ಸರಿಯಾಗಿ ಮಾತಾಡ್ತಾನೂ ಇಲ್ಲ, ಏನೂ ಇಲ್ಲ, ಅಲ್ಲಿಗೆ ಹೋಗೋದು ಬರೋದು ಇವೆಲ್ಲನೂ ಮಾಡ್ತಾ ಕುಂತವನೆ. ನನಗೆ ಭಾಳ ಮೋಸ ಆಗದೆ, ಅನ್ಯಾಯ ಆಗದೆ. 2ನೇ ಮದುವೆ ಮಾಡ್ಕೊಬಿಟ್ಟು ನನಗೆ ಭಾಳ ನನಗೆಲ್ಲ ನನ್ನಿಂದ ನೆಮ್ಮದಿಯನ್ನು ಕಿತ್ಕೊಬಿಟ್ಟವ್ರೆ. ನಿಮ್ದು ಅಮ್ಮಯ್ಯ ಅಂತೀನಿ, ನನಗೆ ನ್ಯಾಯ ಕೊಡಿಸಿ. ಅಲ್ಲ ಕಣಮ್ಮ, ಈಗ ಎಲ್ಲಿದ್ದಾಳು? ನಿಮ್ಮ ಮನೆ ಕರ್ಕೊಂಬಂದಿದ್ದಾರ? ಇಲ್ಲ, ಮಗಳು ಮನೇಲಿರೋದು. ಅವ್ರ ಮನೆ ಇದ್ರೆ ಇತ್ಕೊಂಡು ಹೋಗ್ಲಿ ಬಿಡವ, ನಿನ್ಗೇನು ಅವಳ ಮಗಳು? ಇಲ್ಲ ಕಣ್ ಪಟೇಲಪ್ಪರೇ, ಇವರೆಲ್ಲ ಸೇರ್ಕೊಂಡು ಮನೆ ಜನ ಎಲ್ಲ ಕರ್ಕೊಂಬಂದಲ್ಲಿ ಇರ್ಸ್ಕೊಂಡವ್ರೆ. ಈಗ ನಂಗೆ ನಿಂಗಮ್ಮನು ಅಲ್ಲೇ ಹೋಗಿ ನೋಡ್ಕೊಳಕ್ಕೆ ಹೋಗೋಳೆ. ಈ ಬಂಗಕ್ಕೆ ನಾನು ಯಾಕೆ ಮಾಡ್ಕೋಬೇಕಾಗಿತ್ತು ಪಟೇಲಪ್ಪರೇ ಮದುವೆಯ? ಅವತ್ತು ನಿಂಗಮ್ಮನೆ ಅಂದ್ಲು, ಇನ್ನು ಯಾವುದೇ ಕಾರಣಕ್ಕೂ ಅವಳು ಈ ನಮ್ಮ ಮನೆಗೂ ಬರೋಂಗಿಲ್ಲ, ನಮ್ಮ ಜೀವನಕ್ಕೂ ಬರೋಂಗಿಲ್ಲ ಅಂತವ ಎಲ್ಲನೂ ಹೇಳ್ಬಿಟ್ಟು ಇವತ್ತು ತಾವೇ ಹಿಂಗೆ ಹೋಗಿ ಅವಳು ಸೌಕರ್ಯ ನೋಡ್ತಾರಲ್ಲ. ನಮ್ಗೆ ಏನು ಅನ್ಸಕ್ಕಿಲ್ಲ, ನಮ್ಗೆ ಏನು ಆಧಾರ ಮಾಡ್ಕೊಟ್ಟಿದ್ದಾರೆ ಪಟೇಲಪ್ಪರೇ ಇವರು. ಈಗ ಏನವ, ಏನು ನಿನ್ಗೆ ಏನಾಗಬೇಕು ಈಗ? ಏನಿಲ್ಲ ಪಟೇಲಪ್ಪರೇ, ನನಗೆ ಬೇಕಾಗಿರೋದೇನು ಅಂದರೆ, ಇಲ್ಲ ಅವಳು ಅವ್ರ ಅಪ್ಪನ ಮನೇಲೋ ಎಲ್ಲರೂ ಇರಲಿ, ಮಗಳ ಮನೆ ಖಾಲಿ ಮಾಡ್ಕೊಂಡು ಅವಳು ಹೋಗ್ಬೇಕು. ಇಲ್ಲ ಅಂದರೆ ನಾನು ಈ ಮನೇಲಿ ಇರೋಕ್ಕೆ ನನಗೆ ಅದೇನು ಕೊಡಬೇಕು ಕೊಟ್ಬಿಡ್ಲಿ, ನಾನು ಕಡ್ದು ಹೋಯ್ತೀನಿ ನಾನು. ಎಲ್ಲಿಗೆ ಓದಿಯ ನೀನು? ನೋಡು ಮಗ, ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಭಾಳ ಕಷ್ಟ ಅದೇ. ಎಲ್ಗೊಂಟು ಓದಿಯ ನೀನು? ಹಂಗಾರೆ ಎಲ್ಗೆ ಓದಿಯೇ? ಏನು ಸುಲಭ ಅನ್ಕೊಬಿಟ್ಟಿದ್ದೀಯ ಜೀವನವ? ಹೋಗೋದು ಬೇಡ, ಅದೇನು ಕರ್ಸಿ ನಿಂಗಮ್ಮನ ನಾನು ಮಾತಾಡ್ತೀನಿ. ಬಿಡು, ನಿಮ್ಮ ಅತ್ತೆ ನಿಮ್ಮ ಮಾವನ ನಿಮ್ಮ ನಿಂಗಮ್ಮನ ಎಲ್ಲನೂ ಕುಣಿಸ್ಕೊಂಡು ಮಾತಾಡ್ತೀನಿ, ಏನು ಎಂತು ಅಂತವ. ಸುಮ್ಮನಿರು, ಎಲ್ಗೊಂಟೋಗ್ಬಿಟ್ಟಿಯ ನೀನು? ಹಂಗೆ ಬೇರೆ ಹಂಗಿನ್ಬಿಟ್ಟಿಯ ದಡ್ಡಿ ನೀನು. ಕರ್ಕೊಬಂದು ಅವಳನ್ನೇ ಇರ್ಸ್ಕೊತಾರಪ್ಪ, ಕಳಿಸ್ತಾರೆ ನಿನ್ನ. ಹೋಗಕ್ಕೆ ರೆಡಿಯಾಗಿದೆಯಾ? ಎಲ್ಗೋದಿಯಾ ನೀನು? ಎಲ್ಲೋಗನ್ ಪಟೇಲಪ್ಪರೇ, ಎಲ್ಲೋಗನೇ ನಂಗೆ ದಿಕ್ಕೆ ತೋರ್ತಾ ಇಲ್ಲ. ಎಲ್ಗೆ ಹೋಗನೆ, ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಮನೇನೂ ಚೆನ್ನಾಗಿಲ್ಲ, ಇದ್ದಿರೋ ಹೊಂಟೋಗನು, ಅದು ಗಾಡೆಲ್ಲ ಬಿಟ್ಕೊಂಡು ಕೂತದೆ. ಮತ್ತು ಮಾತಾಡ್ತೀರಿ ತಿರ್ಗವ ಹೋಯ್ತೀನಿ ಅಂತ. ಹೋಗ ಮತ್ತು ಬೇಡ. ಈಗ ಅವತ್ತು ಏನಂದಿದ್ರು, ಅವಳನ್ನ ಯಾವುದೇ ಕಾರಣಕ್ಕೂ ಇನ್ನೂ ಹತ್ರಕ್ಕೆ ಸೇರ್ಸೋಕ್ಕಿಲ್ಲ ಅಂತ ಅಂದಿದ್ರು ಅಲ್ವಾ? ಅಂದ್ಬಿಟ್ಟೆ ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದು. ನಿಜ ಕಣ್ ಪಟೇಲಪ್ಪರ, ಹಂಗೆ ಅಂದಿದ್ದಕ್ಕೆ ಇಲ್ದವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಮದುವೆ ಮಾಡ್ತಿದ್ದಿಲ್ಲ. ನಾನು ಒಬ್ಬಳೆ ಮಗಳಿದ್ದಿದ್ದು, ಹಿಂದಿಲ್ಲ ಮುಂದಿಲ್ಲ, ನಾವು ಅನುಕೂಲವಾಗಿ ಇದ್ದಿದ್ದು. ಇವ್ರು ಮದುವೆ ಆದಾಗ ಏನೋ ಒಳ್ಳೆ ಹುಡುಗ ಅಂದ್ಬಿಟ್ಟು ಯಾರು ಹೇಳಿ ಮಾಡಿಸ್ಬಿಟ್ಟು ಇವತ್ತು ಈ ಥರ ನನಗೆ ನೀವು ನಂಬಕ್ಕಿಲ್ಲ ಪಟೇಲಪ್ಪರೇ. ನಾನು ಬೇಜಾರು ಮಾಡ್ಕೊಂಡು ನೆನ್ನೆ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡಿದ್ದು, ನೆನ್ನೆ ನಾಷ್ಟ ಮಾಡ್ಕೊಂಡು ಬಂದು ಹಳೆ ಮನೇಲಿ ಇವನಿ ಒಬ್ಬರು ತಿರುಗಿ ನೋಡಲಿಲ್ಲ, ಉಂಡ ತಿಂದ ಬದುಕಿದೆಯಾ ಸತ್ತಿದೆಯಾ ಅಂತ. ಈಗ ಇವನು ನನ್ನ ಗಂಡವೇ ಹಿರಿಯರ್ತಿ ಸಿಕ್ಬಿಟ್ಟವಳೆ ಅಂದ್ಬಿಟ್ಟು ಅತ್ತಾಗೆ ಜ್ಞಾನ ಹೇಳ್ಬಿಟ್ಟದೆ. ಈಗ ನಮ್ಗೆ ಯಾರು ಜವಾಬ್ದಾರಿ? ನಮ್ಮನ್ನ ಯಾರು ಸಾಕೋರು, ಯಾರು ಸಲುವರು? ನಮ್ಮ ಕಷ್ಟ ಯಾರ ಕೈಲಿ ಹೇಳ್ಕೊಳ್ಳೋ ಪಟೇಲಪ್ಪರೇ? ಹೇಳಿ ನೀವೇ, ನಮ್ಮ ಕಷ್ಟ ಎಷ್ಟಿರೋದು? ಆಯಿತು, ಈಗ ತಲೆಗೆಡ್ಸ್ಕೊಬೇಡ. ಅದೇನು ನಿಂಗಮ್ಮನ ಕೈಲುವೆ ನಿನ್ನ ಗಂಡನೂ ಕರ್ಸ್ಕೊಂಡು, ನಿಮ್ಮ ಅತ್ತೆ ಮಾವನೂ ಕರ್ಸ್ಕೊಂಡು, ನಿಮ್ಮ ಮಾವು ನಿಮ್ಮ ತಾತ ನಿಮ್ಮ ತಮ್ಮೆಗೌಡ್ರ ತಾತನೂ ಕರ್ಸ್ಕೊಂಡು ಕೂತ್ಕೊಂಡು ನಾನು ಹೇಳ್ತೀನಿ, ಕೇಳೋಕ್ಕಾಯ್ತದೆ. ಸುಮ್ಮನಿರು. ಅಲ್ಲ ಊಟ ಗೀಟ ಯಾಕ್ಬಿಟ್ಟು ಕೂತಿದ್ದೀಯವ? ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಇನ್ನೇನು ಪಟೇಲಪ್ಪರ, ಈ ಜನ್ಮ ಮಡಿಕೊಂಡಿರೋದಕ್ಕೆ ಹೊಂಟೋಗ್ಬಿಟ್ರು ಒಳ್ಳೆ ಕೆಲಸ. ಸುಮ್ಮನಿರಿ. ಇದ್ದೇನು ಸಾಧಿಸ್ಬೇಕು ನಾನು? ಇದ್ದೇನು ಸಾಧಿಸ್ಬೇಕು ಹೇಳಿ? ಈ ಜನ್ಮ ಇರೋದಕ್ಕೆ ಹೊಂಟೋಗ್ಬಿಟ್ರೆ ನೆಮ್ಮದಿ ಕೆಲಸ. ಯಾರಿಗೂ ನನಗೆ ತೊಂದರೆ ಆಯ್ತಿಲ್ಲ ತಗೆ. ನಿಜವಾಗ್ಲೂ ಬ್ಯಾಡವಾಗ್ಬಿಟ್ಟದೆ ಈ ಜನ್ಮ ನನಗೆ. ಅಯ್ಯೋ, ಕಷ್ಟ ಮುನ್ಸುಂಗೆ ಬರ್ದೇ ಮರಕ್ಕೆ ಬಂದದವ. ನೀನಂಗೆ ಕೂತ್ಕೊಂಡ್ರೆ ಆತದ? ನೋಡವ, ಕಷ್ಟ ಸುಖ ಅನ್ನೋದು ಸಂಸಾರದೊಳಗೆ ಬರ್ತದೆ. ಅದನ್ನ ಅನುಸರಿಸ್ಕೊಂಡು ಹೋಗೋದು ಕಲಿಬೇಕು. ಸಾಯೋದು ಉಪವಾಸ ಇರೋದು ಇದರಿಂದೆಲ್ಲ ಮುಗ್ದೋದದ. ಹೋಗಿ ಊಟ ಮಾಡೋಕೆ ಹೋಗಿ ಮನೇಲಿ ಇರಬೇಕಾಗಿತ್ತು ನೀನು. ಅದಕ್ಕೆ ಹೋಗಿ ಹಳೆ ಮನೇಲಿ ಕೂತಿದ್ದೀಯ ನೀನು? ಹಂಗಾರೆ ಅವಳನ್ನ ಮನೆಯಿಂದ ಹಚ್ಚಿ ಕಳ್ಸೋರೇನೋ ಅಂತ. ಅದು ಸರಿ, ಈ ಆಗ್ಲಿಂದ ಎಲ್ಲ ಇಲ್ದವದ್ದು ಈ ಕರ್ಕ ಬಂದಿರ್ಸ್ಕೊಂಡವ್ರಲ್ಲ ಯಾಕವ? ಯಾಕೋ ನನಗೇನು ಗೊತ್ತು ಪಟೇಲಪ್ಪರೇ, ಯಾಕೆ ಅಂತ ನನಗೆ ಗೊತ್ತಿಲ್ಲ.
ಕರ್ಕೊಬಂದು ಇರ್ಸ್ಕೊಂಡು ಇವತ್ತು ನಮ್ಮನೆ ಹಾಳು ಮಾಡಿ ನನ್ನ ಸಂಸಾರ ಹಾಳು ಮಾಡ್ತಾ ಕುಂತವ್ರೆ. ಆವತ್ತಿಂದ ನೀವು ಸರಿ ನನ್ನ ಗಂಡ ಅನ್ಕೊಟ್ಟು ಮಾತಾಡ್ತೇನೂ ಇಲ್ಲ. ನನಗೆ ಗೊತ್ತಾಗ್ಬಿಡ್ತು ಅಂದ್ಬಿಟ್ಟು ಹಾಳದು ಎಷ್ಟು ದಿವಸ ಆಯಿತು, ಅದು ಎಷ್ಟು ವರ್ಷ ಆಯಿತು. ಆಗಾಗ ಇವನು ಹೋಯ್ತಾನೆ ಇದ್ದ ವಾರಕ್ಕೆ 15 ದಿವಸಕ್ಕೆ ಐಕೊಂಡು ನೋಡಬೇಕು ಅಂದ್ಬಿಟ್ಟು. ಅದು ಈಗ ಅರ್ಥ ಆಯ್ತದೆ ಯಾಕೆ ಹೋಯ್ತಿದ ಏನು ಅಂತವ. ನಿಜವಾಗ್ಲೂ ಬೇಡಬಾಗ್ಬಿಟ್ಟದೆ ನನಗೆ ಜೀವನನೇ. ಪಟೇಲಪ್ಪರೇ, ನೀವು ನ್ಯಾಯ ಕೊಡಿಸಿದ್ರೆ ಕೊಡಿಸಿ, ಇಲ್ದವ್ರು ನಾನು ನಿಜಕ್ಕೂ ಬದುಕಕ್ಕಿಲ್ಲ. ಏನಮ್ಮ ಮಾತಾಡಿಯೇ ನೀನು? ಏನು ಮಾತಾಡಿಯೇ? ಏನು ಸತ್ತ ತಕ್ಷಣ ಏನೆಲ್ಲ ಮುಗ್ದೋಗ್ಬಿಟ್ಟದ? ಅವೆಲ್ಲ ಮಾತು ಬದುಕಾಡೋ ಬಾಳಾಡೋರು ಬಾಯಲ್ಲಿ ಬರೋ ಮಾತುಗಳ ಇವೆಲ್ಲ ಮಾತುಗಳು ಒಳ್ಳೇದಲ್ಲ ಕಣವ. ಕಷ್ಟ ಸುಖ ಅನ್ನೋದು ಮನ್ಸಂಗೆ ಬರ್ದಾನೆ ಮರಕ್ಕೆ ಬಂದದ. ಏನು ಹಿಂಗೆ ಬುದ್ಧಿ ಕಲ್ತಿದ್ದೀನಿ ನೀನು? ಇವೆಲ್ಲ ಮಾತುಗಳು ಯಾವುದೇ ಕಾರಣಕ್ಕೂ ಆಡಕ್ಕೆ ಹೋಗ್ಬೇಡ ಇನ್ನೊಂದ್ಸತಿ ನೀನು. ಅದೇನು ಕರ್ಸಕ್ಕಾಯ್ತದೆ ಬಿಡು. ನಿಮ್ಮ ಮಾವನ್ನ ಈಗ ನೀವು ನಿಂಗಮ್ಮ ಎಲ್ಲಿದ್ದಾಳು? ಅಲ್ಲೇ ಇರೋದು. ಅವಳನ್ನೇ ನೋಡ್ಕೊಳಕ್ಕೆ ಹೋಗೋರೆ. ಅವಳನ್ನೇನು ನೋಡ್ಕೋಬೇಕು? ಅದೇನೋ ಗೊತ್ತಿಲ್ಲ. ಇವರು ಕಾಸಿಗೆ ಹೋಗಿದ್ರು, ಈಗ ಬಂದ್ಬಿಟ್ಟು ಹೋಗೋರೆ. ಏನೋ ಪ್ರಸಾದ ಗಿಸಾದ ತಗೊಂಡೇನೋ ಕೊಡಕ್ಕೆ ಅವಳಿಗೆ. ಅಷ್ಟ್ರ ಮಟ್ಟಿಗೆ ಮಿರ್ ಬೀಳ್ತಾರ. ನಿಂಗಮ್ಮ ಹಂಗೆಲ್ಲ ಆಡಂಗಿಲ್ವಲ್ಲ? ಆಡಕ್ಕಿಲ್ಲ. ಸುಮ್ಮನೆ ಜನಗಳು ಮೆಚ್ಚಂಗೆ ಆಡೋದಕ್ಕಂತ ಪಟೇಲಪ್ಪರೇ. ನಿಜವಾಗ್ಲೂ ಅವ್ರು ಸರಿಯಿಲ್ಲ, ಯಾರೂ ಸರಿಯಿಲ್ಲ ನಮ್ಮ ಮನೇಲಿ ಜನಗಳು. ನಿಜವಾಗ್ಲೂ ನಮ್ಮ ಅಪ್ಪನ ಮಾತು ಕಟ್ಕೊಂಡು ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ. ಸುಮ್ಮನಿರವ. ನೋಡು, ನಾನು ಹೇಳ್ತೀನಿ ಕೇಳು. ಯಾವ ತಂದೆ ತಾಯಿ ಮಕ್ಕಳು ಕೆಟ್ಟದ್ದಾಗಲಿ ಅಂತ ಮಾಡೋಕ್ಕಿಲ್ಲ. ಏನೋ ಹಣೆ ಬರ ಇತ್ತು, ಆಯಿತು. ಅವ್ರನ್ನ ಯಾಕೆ ಸತ್ತೋಗಿರೋರ್ಗೆ ನೆಮ್ಮದಿ ಕೊಡ್ತಾ ನಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ನೀನು? ಆಯಿತು. ಅದೇನು ನಿಮ್ಮ ಮಾವನು ನಿಮ್ಮ ಅತ್ತೆ ಈಗ ನಿಂಗಮ್ಮ ಇಲ್ಲ ಅನ್ನೋಗಾರೆ? ಇಲ್ಲ ಪಟೇಲಪ್ಪರೇ. ಸರಿ ಬಿಡು. ಮತ್ತೆ ನಿಮ್ಮ ಮಾವನು ನಿಮ್ಮ ಅತ್ತೆನೂ ಕರೆಸಿ ಕುಣಿಸ್ಕೊಂಡು ಅದೇನು ನಾನು ಮಾತಾಡ್ತೀನಿ, ಮಾತಾಡ್ಬಿಟ್ಟು ಅವರೆಲ್ಲನೂ ಕರೆಸಿ ಅಂತ ಹೇಳ್ಬಿಟ್ಟು ಅದೇನು ಕೂತ್ಕೊಂಡು ಮಾತಾಡೋಕ್ಕಾಯ್ತದೆ? ನೀನು ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡ ನೀನು. ಸುಮ್ಮನಿರು. ಒಂದು ಮಾತುಕತೆ ಅನ್ನೋದು ಎಂಥರ ಸಂಸಾರದಲ್ಲೂ ಬರ್ತದೆ ಹೋಯ್ತದೆ. ಅದು ಯಾಕೆ ಕರ್ಕೊಬಂದು ಕುಣಿಸ್ಕೊಂಡಿದ್ದಾರೋ ನಾನು ಕೇಳ್ತೀನಿ. ನೀನು ತಲೆಗೆಡ್ಸ್ಕೊಬೇಡ, ಹೋಗು. ಆವತ್ತು ಒಂದು ಮಾತು ಇವತ್ತೊಂದು ಮಾತಾ? ಯಾರು ಒಪ್ಪರು ಈ ಮಾತಾ? ಯಾರೋ ಒಪ್ಪರು ಇಂಥ ಮಾತುಕೊಳ? ಹೋಗು. ನೀನು ತಲೆಗೆಡ್ಸ್ಕೊಬೇಡ, ಯೋಚನೆ ಮಾಡಬೇಡ. ಅದೇನು ಮಾಡಬೇಕು ಮಾಡೋಕ್ಕಾಯ್ತದೆ, ಮಾತಾಡ್ತೀನಿ ನಾನು. ಹೋಗವ ನೀನು. ಸರಿ ಪಟೇಲಪ್ಪರೇ, ಆಯಿತು. ಎಲ್ಲ ನೀವು ನಿಮ್ಗೆ ಬಿಟ್ಟಿನಿ. ನಿಮ್ಮ ಮಗಳು ಅಂತ ತಿಳ್ಕೊಂಡು ನಂಗೆ ನ್ಯಾಯ ಕೊಡಿಸಿ ಪಟೇಲಪ್ಪರೇ. ನಂಗೆ ನ್ಯಾಯ ಕೊಡಿಸಿ. ಎಲ್ಲ ಸೇರ್ಕೊಂಡು ಅನ್ಯಾಯ ಮಾಡ್ತಾವ್ರೆ. ಎಲ್ಲರೂ ಸೇರ್ಕೊಂಡು ಮೋಸ ಮಾಡ್ತಾವೆ. ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಕಾಲು ಕಟ್ಕೊತೀನಿ. ನನಗೆ ನ್ಯಾಯ ಕೊಡಿಸಿ. ಆಯಿತು, ಹೋಗು. ಮಾತಾಡೋಕ್ಕಾಯ್ತದೆ. ನೀನು ದುಡ್ಕಿ ಏನೋ ತೀರ್ಮಾನ ತಗೋಬೇಡ. ಉಣ್ದನೆ ತಿಂದನೆ ಇದ್ಬಿಟ್ರೆ ಎಲ್ಲ ಸರಿಯಾಗ್ಬಿಟ್ಟದ? ಸಮಸ್ಯೆ ಬಗೆಹರ್ದದ ಹೇಳು? ಉಣ್ಕೊಂಡು ತಿನ್ಕೊಂಡು ಕಷ್ಟವೋ ಸುಖವೋ ಊಟ ಮಾಡ್ಬೇಕನವ. ಹೊಟ್ಟೆಗೆ ಯಾಕೆ ಮೋಸ ಮಾಡಬೇಕು? ಊಟ ಮಾಡ್ದೇ ಇದ್ದರೆ ಸರಿಯಾದದ? ನೀನು ನೆನ್ನೆ ಬೆಳಿಗ್ಗೆ ಊಟ ಮಾಡಿರೋದು ಅಂತೀಯ. ನಿಮ್ಮ ಅಕ್ಕದೇ ಒಳಗೆ ಊಟ ಇಕ್ಕಿಸ್ಕೊಂಡು ಉಣ್ಣು. ಏನು ಓದ್ತಿದ್ದೀಯೋ ನೀನು? ಏನಪ್ಪ ಓದ್ತಿದ್ದೀ? ಡಿಗ್ರಿ. ಡಿಗ್ರಿ ಈ ಸತಿ ಪಾಸದ? ಹ್ಞೂ ಪಟೇಲಪ್ಪರೇ, ಪಾಸ್ ಆಗವನೆ. ಎಷ್ಟು ಜನ ಮಕ್ಕಳು ನಿನಗೆ? ಇವನು ಹಬ್ಬನೇ ಪಟೇಲಪ್ಪರೇ. ಇವನು ಹಬ್ಬನ್ನೇ ನೋಡಿ ಸಹಿಸಕೈತಲ್ಲ ಅವ್ರಿಗೆ. ನನ್ನ ಮಗನಲ್ಲಿ ಯಾಕೋಕೆ ತಗೊಳಕಿಲ್ಲ ಕಣ್ ಪಟೇಲಪ್ಪರೇ. ಭಾಳ ಹೊಟ್ಟೆ ಉರಿಸ್ತಾರೆ. ನನ್ನ ಮಗನ ಮೂಟೆ ಒರ್ಸೋದು ಅಂಗಡಿಲಿ ಹಿಂಗೆಲ್ಲ ಹೊಸಿ ಕೆಲಸ ಮಾಡ್ಸೋಕ್ಕಿಲ್ಲ. ಅವ್ರ ಅಂಗಡಿಲಿ ಅವ್ನು ಕೆಲಸ ಮಾಡಿದ್ರೆ ಇನ್ಯಾರು ಮಾಡೋರು? ಮಾಡಲಿ ಬಿಡು. ಅವೆಲ್ಲನೂ ಇದು ಮಾಡಬೇಡದು. ಮಕ್ಕಳು ಕೆಲಸ ಕಲಿಬೇಕು. ತಾಯಿ ಆದವ್ರಿಗೆ ನಿಮಗೆ ಸಂಕಟ ಆಯ್ತದೆ. ತಂದೆ ಆದವ್ರಿಗೆ ಜವಾಬ್ದಾರಿ ಗೊತ್ತು ಏನು ಅಂತವ. ಜವಾಬ್ದಾರಿ ಕಲೀಲಿಕ್ಕೆ ಸುಮ್ಕಿರು. ಮಾಡಬೇಡ ಅನ್ನಕ್ಕಿಲ್ಲ ಪಟೇಲಪ್ಪರೇ. ನಾನು ಅದನ್ನೇ ಕೆಲಸ ಮಾಡು ಅಂತಲೇ ಹೇಳೋದು. ಸರಿ ಆಯಿತು. ಅದೇನು ಕರ್ಸಿ ನಾನು ಮಾತಾಡ್ತೀನಿ. ಹೋಗಿ ಊಟ ಮಾಡೋಗು. ಬೇಡ ಪಟೇಲಪ್ಪರೇ, ಬೇಡಿ ನನಗೆ. ಹೋಗಿ ಮಗ ಇಕ್ಕಿಸ್ಕೊ ಊಟ ಮಾಡೋಗು. ಬೇಡಿ ಪಟೇಲಪ್ಪರೇ. ಸರಿ ಕಣವ, ಆಯಿತು. ಕರ್ಸಿ ನಾನು ಮಾತಾಡ್ತೀನಿ. ಹೋಗೀಗ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.